ಡ್ರಗ್ ಮಾಫಿಯಾ ಇರ್ಬೋದು, ಸೆಕ್ಸ್ ಮಾಫಿಯಾ ಇರ್ಬೋದು, ಕಾನೂನು ಬಾಹಿರ ಚಟುವಟಿಕೆಗಳಿರ್ಬೋದು, ಗ್ಯಾಸ್ ಫಿಲ್ಲಿಂಗ್ ಇರ್ಬೋದು, ಹೆಲ್ಮೆಟ್ ಹಾಕದೆ ತಿರುಗಾಡುವಂಥ ಪ್ರಕ್ರಿಯೆ, ಹೀಗೆ ಅನೇಕ ಕಾನೂನು ಬಾಹಿರ ಚಟುವಟಿಕೆಗಳ ನಡೀತಾ ಇರುವಂಥದ್ದನ್ನು ಮುಚ್ಚಾಕಿ ರಕ್ಷಣೆಗೆ ಪೊಲೀಸರನ್ನ ಹೆದರಿಸಬೇಕಾಗಿದೆ ಅವರಿಗೆ. ಅಷ್ಟೇ ಅಲ್ಲದೆ ಹಿಂದೂಗಳ ಆ ಏರಿಯಾದಲ್ಲಿರುವಂಥ ಹಿಂದೂಗಳನ್ನು ಹೆದರಿಸಿ ಓಡಿಸುವಂಥ ಕುತಂತ್ರ ಇದು. ಪೂರ್ವ ಯೋಜಿತ ಘಟನೆ ಅನ್ನುವಂಥದ್ದು 100ಕ್ಕೆ 100 ಹೇಳ್ತೀನಿ ನಾವು. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಸು ಕವಚವಾಗಿ ನಿಂತ್ಕೊಂಡಿದೆ, ರಕ್ಷಕರಾಗಿ ನಿಂತ್ಕೊಂಡಿದ್ದಾರೆ. ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಅಂತನ್ನುವಂಥದ್ದು ಕಾಂಗ್ರೆಸ್ಸಿಗರಿಗೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ನಿಮಗೂ ಮುಳ್ಳಾಗತ್ತೆ, ಇವತ್ತಿಲ್ಲ ನಾಳೆ ನಿಮಗೂ ಮುಳ್ಳಾಗತ್ತೆ. ಯಾವ ರೀತಿ DG ಹಳ್ಳಿ KG ಹಳ್ಳಿಯಲ್ಲಿ ಶ್ರೀನಿವಾಸ್ ಕಾಂಗ್ರೆಸ್ಸಿನ ದಲಿತ MLA ಮನೆಗೆ ಬೆಂಕಿ ಇಟ್ಟರು, ನಿಮ್ಮನೆಗೂ ಇಡ್ತಾರೆ. ಗೃಹ ಮಂತ್ರಿಗಳೇ, ಮುಖ್ಯಮಂತ್ರಿಗಳೇ ನಿಮ್ಮ ಮನೆಗೂ ಬೆಂಕಿ ಇಡ್ತಾರೆ. ಬೆಂಕಿ ನಿಶ್ಚಿತವಾಗಿದೆ. ಇದು ಅವ್ರ ಗುರಿ ಬೇರೆ ಏನಿಲ್ಲ, ಹಿಂದೂಗಳನ್ನೇ ಗುರಿ ಇದ್ದಾರೆ. ನೀವು ಹಿಂದೂಗಳೇ, ಇವತ್ತು ನೀವು ಅಧಿಕಾರದಲ್ಲಿರ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಪುಂಡರನ್ನು, ಕಿಡಿಗೇಡಿಗಳನ್ನು, ಗೂಂಡಾಗಳನ್ನು ರಕ್ಷಣೆ ಮಾಡುವಂಥದ್ದು ನಿಲ್ಲಿಸಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಪಾಠ ಕಲಿತು ನೀವು. ಇಲ್ಲದರೆ ದೇಶ ಬರ್ಬಾದ್ ಮಾಡ್ತೀರಿ ನೀವು ಅನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನು ಸತೀಶ್ ಮಾಡಿದ ತಪ್ಪೇನು, ಏನು ತಪ್ಪು ಮಾಡಿದ್ದಾರೆ ಅವರು?